ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ನಡುವೆ ಮುಖ್ಯಮಂತ್ರಿ ಕುರ್ಚಿ ವಿಚಾರವಾಗಿ ಜಟಾಪಟಿ ನಡೀತಾ ಇದೆ. ಇದರ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ 5 ವರ್ಷ ನಾನೇ ಸಿಎಂ ಈ ರಾಜ್ಯದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಹೀಗಿರುವಾಗ ಸಿಎಂ ಬಣದ ಶಾಸಕರುಗಳು ಸಚಿವರುಗಳು ಫುಲ್ ಸ್ಟ್ರಾಂಗ್ ಆಗಿದ್ದಾರೆ. ಮುಖ್ಯಮಂತ್ರಿಗಳು 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳಿ ಯಾವಾಗ ನೇರ ಹೇಳ್ತಾ ಇದ್ರು, ಈಗ ಅವರ ಬೆಂಬಲಿಗರು ಕೂಡ ಅದೇ ಮಾತನ್ನ ಪದೇ ಪದೇ ಉಚ್ಚಾರ ಮಾಡ್ತಾ ಇದ್ದಾರೆ. 5 ವರ್ಷ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಅಂತ ಹೇಳಿ ಪುನರುಚ್ಚಾರ ಮಾಡಿದ್ದಾರೆ. ಡಿಕೆಶಿ ಆಪ್ತರಿಗೂ ಕೂಡ ಸಿದ್ದರಾಮಯ್ಯ ಬಣದಿಂದ ಎಚ್ಚರಿಕೆ ಸಂದೇಶವನ್ನ ರವಾನಿಸಿದ್ದಾರೆ. ರಾಜ್ಯದಲ್ಲಿ ಸಿಎಂ ಬದಲಾವಣೆಯ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ. ಸಿದ್ದರಾಮಯ್ಯನವರು ಎಷ್ಟು ಅನಿವಾರ್ಯ ಅನ್ನೋದು ಹೈಕಮಾಂಡ್ಗೂ ಕೂಡ ಗೊತ್ತಿದೆ. ಹಾಗಾಗಿ ಹೈಕಮಾಂಡ್ ಬಹಳ ಸೂಕ್ಷ್ಮವಾಗಿ ಇದನ್ನ ಗಮನಿಸ್ತಾ ಇದೆ. ಮತ್ತೆ ಯಾವುದೇ ಆ ರೀತಿಯ ಬದಲಾವಣೆಗಳು ಆಗೋದೇ ಇಲ್ಲ ಅಂತ ಹೇಳಿ ಮುಖ್ಯಮಂತ್ರಿಗಳ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಂತ ಅಶೋಕ್ ಪಟ್ಟಣ್ ಅವರು ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಮಾತಾಡ್ತಾ ಹೇಳಿದ್ದಾರೆ, ಶಾಸಕರು ನಾಯಕರು ಪಕ್ಷದ ಶಿಸ್ತಿನ ಸಿಪಾಯಿಗಳಂತೆ ಇರಬೇಕು. ಇಂಥವರನ್ನ ಕಂಟ್ರೋಲ್ ಮಾಡದಿದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗೋದು ಗ್ಯಾರಂಟಿ. ಬೆಂಗಳೂರಿನಲ್ಲಿ ಸಿದ್ದರಾಮಯ್ಯ ಆಪ್ತ ಅಶೋಕ್ ಪಟ್ಟಣ್ ಹೇಳಿಕೆಯನ್ನು ನೀಡಿದ್ದಾರೆ. ಕಾಂಗ್ರೆಸ್ನಲ್ಲಿ ನಾಯಕತ್ವದ ಬದಲಾವಣೆಯ ಬಿರುಗಾಳಿದೆ. ಆದರೆ ಒಂದು ವೇಳೆ ಏನಾದರೂ ಸಿದ್ದರಾಮಯ್ಯ ಅವರನ್ನ ಏನಾದರೂ ಕೆಳಗಿಳಿಸಿದೆ ಆದರೆ ಪಕ್ಷದ ಮೇಲೆ ಸಾಕಷ್ಟು ಪರಿಣಾಮಗಳಾಗತ್ತೆ ಅನ್ನೋದನ್ನು ಈಗಾಗಲೇ KN ರಾಜಣ್ಣ ಅವರು ಕೂಡ ತಮ್ಮ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹಾಗಿದ್ರೆ ಅಶೋಕ್ ಪಟ್ಟಣ್ ಅವರು ಕೂಡ ಇದ್ದಾರೆ, ಹಿರಿಯ ಶಾಸಕರು, ಅವರ ಅಭಿಪ್ರಾಯವನ್ನು ಕೇಳೋಣ ಸರ್. ಒಂದು ವೇಳೆ ಸಿದ್ದರಾಮಯ್ಯ ಅವರನ್ನ ಏನಾದರೂ ನಾಯಕತ್ವ ಅಂದ್ರೆ ಮುಖ್ಯಮಂತ್ರಿ ಸ್ಥಾನ ಕೆಳಗಿಳಿಸಿದೆ ಆದರೆ ಪಕ್ಷದ ಮೇಲೆ ಯಾವ ರೀತಿ ಪರಿಣಾಮ ಆಗಬಹುದು? ತಾವು ಆಪ್ತ ಶಾಸಕರಿದ್ದಾರೆ, ಏನ್ ಹೇಳ್ತೀರಿ ಸರ್? ಆ ಪ್ರಶ್ನೆ ಉದ್ಭವಿಸ್ತಾ ಇದೆ. ಇಲ್ಲ, ಈಗ ಸಿದ್ದರಾಮಯ್ಯ ಅವರೇ ಡೈರೆಕ್ಟ್ ಆಗಿ ಹೇಳಿದ್ದಾರೆ, ಹೈಕಮಾಂಡ್ ಹೇಳಿದ್ರೆ ಇಳಿತೀನಪ್ಪ ಅಂತ ಹೇಳಿದ್ದಾರೆ. ಹಾಗಾಗಿ ಅವ್ರು ಇಳಿಯೋ ಪ್ರಶ್ನೆನೇ ಬರಲ್ಲ. ಹೈಕಮಾಂಡ್ ಹೇಳಿದ್ರೆ ಇಳಿತೀನಿ ಅಂತ ಅವರೇ ಹೇಳ್ಬಿಟ್ಟಿದ್ದಾರೆ. ಆದ್ರೆ ಅಂತವೇನು ಉದ್ಭವ ಪರಿಸ್ಥಿತಿ ನಿರ್ಮಾಣ ಆಗಲ್ಲ ಈಗ. ಕರೆಕ್ಟ್ ತಾವು ಹೇಳೋದು. ಆದ್ರೆ ಎಲ್ಲೋ ಒಂದ್ ಕಡೆ ಹೈಂದ ಅಂತಕ್ಕಂಥ ಒಂದು ಪ್ರಬಲ ಒಂದು ವರ್ಗವನ್ನ ಒಂದು ಕೇವಲ ಕರ್ನಾಟಕಕ್ಕೆ ಅಷ್ಟೇ ಸೀಮಿತ ಅಲ್ಲ, ನೆರೆಹೊರೆ ರಾಜ್ಯಗಳಲ್ಲೂ ಕೂಡ ಬಹಳ ಪ್ರಭಾವವಾಗಿ ಇಟ್ಕೊಂಡಿರ್ತಕ್ಕಂತಹ ನಾಯಕರು ಸಿದ್ದರಾಮಯ್ಯ ಅವರು. ಎಲ್ಲೋ ಒಂದು ಕಡೆಗೆ ಒಂದಷ್ಟು ಗೊಂದಲಗಳು, ಒಂದಷ್ಟು ಈ ಬೆಳವಣಿಗೆಗಳಿಂದಾಗಿ ಬೇರೆ ರಾಜ್ಯಗಳ ಪಂಚರಾಜ್ಯ ಚುನಾವಣೆಗಳ ಮೇಲೆ ಪರಿಣಾಮ ಆಗೋದಿಲ್ವಾ ಅಂತ? ಯಾವುದೂ ಆಗಲ್ಲ. ನೀವೆಲ್ಲ ಇದೆಲ್ಲ ಮೀಡಿಯಾದವರು ಸೃಷ್ಟಿ ಮಾಡ್ತಾ ಇದ್ದಾರೆ ಅಷ್ಟೇ. ಎಲ್ಲೂ ಏನು ಎಫೆಕ್ಟ್ ಆಗಲ್ಲ. ಅವರವ್ರು ಯಾವ ಕೆಪಾಸಿಟಿ ಅವ್ರಿಗೆ ಗೆಲ್ತಾರೆ ಅಷ್ಟೇ. ಸಿದ್ದರಾಮಯ್ಯ ಅವರ ಪಕ್ಷಕ್ಕೆ ಅನಿವಾರ್ಯತೆ ಈಗಾಗಲೇ ಎಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದು, ಎಲ್ಲರೂ ಎಲ್ಲ ಗೊತ್ತಿದೆ, ಅನಿವಾರ್ಯ ಅಂತ ಗೊತ್ತಿದೆ. ಎಲ್ಲಾ ತರನು ಹೈಕಮಾಂಡ್ ಅವರು ಗಮನಿಸಿದ್ದಾರೆ. ಮೊನ್ನೆ ಖರ್ಗೆ ಅವರು ಕೂಡ ಹೇಳಿದ್ದಾರೆ, ಇದೆಲ್ಲ ದೆಹಲಿ ಮಟ್ಟದಲ್ಲಿ ಬರುವಂತದ್ದೆಲ್ಲ ನೀವೇ ಸೆಟಲ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಅವರಿಬ್ರು ಅಣ್ಣ ತಮ್ಮಂದ್ರ ತರ ಇದ್ದಾರೆ, ಅವರೇ ಸೆಟಲ್ ಮಾಡ್ಕೊಂತಾರೆ. ಥ್ಯಾಂಕ್ ಯು. ಇಷ್ಟೆಲ್ಲ ಇದ್ರೂ ಕೂಡ ಯಾಕೆ ಇಷ್ಟೊಂದು ಗೊಂದಲಗಳಾಗ್ತದೆ? ಮತ್ತೆ ಇವತ್ತು ಬೆಳೆ ಕುಣಿಗಲ್ ರಂಗನಾಥ್ ಇರ್ಬೋದು, ಎಲ್ಲರೂ ಕೂಡ ಹೇಳುವಂತದ್ದು ಏನಂದ್ರೆ ಹೈಕಮಾಂಡ್ ಮಾತುಕತೆ ಆಗಿದೆ, ಬಿಟ್ಕೊಡಿ ಅಂತಕ್ಕಂಥ ಮಾತುಗಳನ್ನ ಓಪನ್ ಕೆಲವು MLAಗಳಿಗೆ ಅರ್ಥ ಆಗ್ತಾ ಇಲ್ಲ. ಕೆಲವೆಲ್ಲ ಸುಮ್ಮನೆ ಅದು ಇದು ಸ್ಟೇಟ್ಮೆಂಟ್ ಕೊಟ್ಟು ನಮ್ಮ ಪಾರ್ಟಿಗೆ ಡ್ಯಾಮೇಜ್ ಆಗ್ತಾ ಇದೆ. ಹೈಕಮಾಂಡ್ ಅವರು ಕೂಡ ಹೇಳಿದ್ದಾರೆ, ಯಾರು ಇದ್ರ ಬಗ್ಗೆ ಮಾತಾಡಬೇಡ ಅಂತ ಹೇಳಿದ್ದಾರೆ. ಅದರಿಂದ ಶಿಸ್ತಿನ ಸಿಪಾಯಿ ತರ ಎಲ್ಲರೂ ಇರಬೇಕು. ಇಲ್ಲ ಕೆಲವೇ ನೋಡ್ತಾರೆ, ಇನ್ನು ಸ್ವಲ್ಪ ಜನ ನೋಡಿ ಮತ್ತೆ ಇದೇ ತರ ಸ್ಟೇಟ್ಮೆಂಟ್ ಅವರು ಕೊಟ್ಟರೆ ಪಕ್ಷದಿಂದ ಆಕ್ಷನ್ ತಗೊಂತಾರೆ. ಅವರು ಯಾರೇ ಆಗ್ಲಿ ಆಕ್ಷನ್ ಆಗತ್ತೆ, ಹಾಗೆ ಆಗುತ್ತೆ ಗ್ಯಾರಂಟಿ. ಇಲ್ಲಾಂದ್ರೆ ಪಾರ್ಟಿ ಡ್ಯಾಮೇಜ್ ಆಗ್ಬಿಡ್ತದೆ. ಅಂತಿಮವಾಗಿ ಸಿದ್ದರಾಮಯ್ಯ ಮುಂದುವರೆಸ ಅಂತ ನಾಯಕದ ಬದಲಾವಣೆ ಪ್ರಶ್ನೆ ಇಲ್ಲ ಅಂತೀರ? ಈ ಸದ್ಯಕ್ಕಂತೂ ಹಾಗೆ ಮುಂದುವರೆದಿದ್ದಾರೆ. ಬಜೆಟ್ ಆಗೋವರೆಗೂ ಆಗುತ್ತೆ ಸರ್, ಹಾಗೆ ಮುಂದುವರಿಬಹುದು. ಹೇಳಿದ್ರೆ ಬಜೆಟ್ ಆಗೋವರೆಗೂ ಆಗ್ಬೋದು, 5 ವರ್ಷ ಆಗ್ಬೋದು, 10 ವರ್ಷ ಅವರೇ ಇರ್ಬೋದು. ಹೈಕಮಾಂಡ್ ಹೇಳ್ಬೇಕು ಅಷ್ಟೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ಇದಿಷ್ಟು ಕೂಡ ಹಿರಿಯ ಶಾಸಕರಂತಹ ಅಶೋಕ್ ಪಟ್ಟಣ್ ಅವರ ಮಾತು. ಅವ್ರು ಹೇಳುವಂತೆ ಸಿದ್ದರಾಮಯ್ಯ ಅವರೇ ಮುಂದುವರಿಯುವಂತದ್ದು ನಿಶ್ಚಿತ ಅಂತಕ್ಕಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಜೊತೆಗೆ ಯಾರೂ ಕೂಡ ಯಾವ ಶಾಸಕರು ಕೂಡ ಅಷ್ಟು ನೇರವಾಗಿ ಮತ್ತೆ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡಬಾರದು. ಹಾಗೇನಾದ್ರೂ ಕೊಟ್ಟಿದೆ ಆದರೆ ಖಂಡಿತವಾಗಲೂ ಕೂಡ ಹೈಕಮಾಂಡ್ ಈ ಬಾರಿ ಖಡಕ್ ಆದಂತಹ ಸಂದೇಶವನ್ನು ಕೊಡುತ್ತೆ, ಅವರಿಗೆ ಸ್ಪಷ್ಟ ಸೂಚನೆಯನ್ನು ಕೂಡ ಕೊಟ್ಟುಬಿಡುತ್ತೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಕಾದ್ ನೋಡಬೇಕು ಹೈಕಮಾಂಡ್ ಇಂತಹ ಓಪನ್ ಸ್ಟೇಟ್ಮೆಂಟ್ ಗಳಿಗೆ ಬ್ರೇಕ್ ಆಗುತ್ತಾ, ಜೊತೆಗೆ ಸಿಎಂ ಸಿದ್ದರಾಮಯ್ಯ ಪರವಾಗಿ ಕೂಡ ಅಶೋಕ್ ಪಟ್ಟಣ್ ಅವರು ಬ್ಯಾಟಿಂಗ್ ಮಾಡಿರ್ತಕ್ಕಂಥದ್ದು. ನೋಡೋಣ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ ಅಥವಾ ಏನಾದರೂ ರಾಜ್ಯ ನಾಯಕತ್ವದಲ್ಲಿ ಮತ್ತೆ ಏನಾದರೂ ಬಿರುಗಾಳಿ ಏಳುತ್ತಾ ಅನ್ನೋದನ್ನ. ಕ್ಯಾಮರಾ ಪರ್ಸನ್ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ನಡುವೆ ಮುಖ್ಯಮಂತ್ರಿ ಕುರ್ಚಿ ವಿಚಾರವಾಗಿ ಜಟಾಪಟಿ ನಡೀತಾ ಇದೆ. ಇದರ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ 5 ವರ್ಷ ನಾನೇ ಸಿಎಂ ಈ ರಾಜ್ಯದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಹೀಗಿರುವಾಗ ಸಿಎಂ ಬಣದ ಶಾಸಕರುಗಳು ಸಚಿವರುಗಳು ಫುಲ್ ಸ್ಟ್ರಾಂಗ್ ಆಗಿದ್ದಾರೆ. ಮುಖ್ಯಮಂತ್ರಿಗಳು 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳಿ ಯಾವಾಗ ನೇರ ಹೇಳ್ತಾ ಇದ್ರು, ಈಗ ಅವರ ಬೆಂಬಲಿಗರು ಕೂಡ ಅದೇ ಮಾತನ್ನ ಪದೇ ಪದೇ ಉಚ್ಚಾರ ಮಾಡ್ತಾ ಇದ್ದಾರೆ. 5 ವರ್ಷ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಅಂತ ಹೇಳಿ ಪುನರುಚ್ಚಾರ ಮಾಡಿದ್ದಾರೆ. ಡಿಕೆಶಿ ಆಪ್ತರಿಗೂ ಕೂಡ ಸಿದ್ದರಾಮಯ್ಯ ಬಣದಿಂದ ಎಚ್ಚರಿಕೆ ಸಂದೇಶವನ್ನ ರವಾನಿಸಿದ್ದಾರೆ.
ರಾಜ್ಯದಲ್ಲಿ ಸಿಎಂ ಬದಲಾವಣೆಯ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ. ಸಿದ್ದರಾಮಯ್ಯನವರು ಎಷ್ಟು ಅನಿವಾರ್ಯ ಅನ್ನೋದು ಹೈಕಮಾಂಡ್ಗೂ ಕೂಡ ಗೊತ್ತಿದೆ. ಹಾಗಾಗಿ ಹೈಕಮಾಂಡ್ ಬಹಳ ಸೂಕ್ಷ್ಮವಾಗಿ ಇದನ್ನ ಗಮನಿಸ್ತಾ ಇದೆ. ಮತ್ತೆ ಯಾವುದೇ ಆ ರೀತಿಯ ಬದಲಾವಣೆಗಳು ಆಗೋದೇ ಇಲ್ಲ ಅಂತ ಹೇಳಿ ಮುಖ್ಯಮಂತ್ರಿಗಳ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಂತ ಅಶೋಕ್ ಪಟ್ಟಣ್ ಅವರು ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಮಾತಾಡ್ತಾ ಹೇಳಿದ್ದಾರೆ, ಶಾಸಕರು ನಾಯಕರು ಪಕ್ಷದ ಶಿಸ್ತಿನ ಸಿಪಾಯಿಗಳಂತೆ ಇರಬೇಕು. ಇಂಥವರನ್ನ ಕಂಟ್ರೋಲ್ ಮಾಡದಿದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗೋದು ಗ್ಯಾರಂಟಿ. ಬೆಂಗಳೂರಿನಲ್ಲಿ ಸಿದ್ದರಾಮಯ್ಯ ಆಪ್ತ ಅಶೋಕ್ ಪಟ್ಟಣ್ ಹೇಳಿಕೆಯನ್ನು ನೀಡಿದ್ದಾರೆ. ಕಾಂಗ್ರೆಸ್ನಲ್ಲಿ ನಾಯಕತ್ವದ ಬದಲಾವಣೆಯ ಬಿರುಗಾಳಿದೆ. ಆದರೆ ಒಂದು ವೇಳೆ ಏನಾದರೂ ಸಿದ್ದರಾಮಯ್ಯ ಅವರನ್ನ ಏನಾದರೂ ಕೆಳಗಿಳಿಸಿದೆ ಆದರೆ ಪಕ್ಷದ ಮೇಲೆ ಸಾಕಷ್ಟು ಪರಿಣಾಮಗಳಾಗತ್ತೆ ಅನ್ನೋದನ್ನು ಈಗಾಗಲೇ KN ರಾಜಣ್ಣ ಅವರು ಕೂಡ ತಮ್ಮ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹಾಗಿದ್ರೆ ಅಶೋಕ್ ಪಟ್ಟಣ್ ಅವರು ಕೂಡ ಇದ್ದಾರೆ, ಹಿರಿಯ ಶಾಸಕರು, ಅವರ ಅಭಿಪ್ರಾಯವನ್ನು ಕೇಳೋಣ ಸರ್. ಒಂದು ವೇಳೆ ಸಿದ್ದರಾಮಯ್ಯ ಅವರನ್ನ ಏನಾದರೂ ನಾಯಕತ್ವ ಅಂದ್ರೆ ಮುಖ್ಯಮಂತ್ರಿ ಸ್ಥಾನ ಕೆಳಗಿಳಿಸಿದೆ ಆದರೆ ಪಕ್ಷದ ಮೇಲೆ ಯಾವ ರೀತಿ ಪರಿಣಾಮ ಆಗಬಹುದು? ತಾವು ಆಪ್ತ ಶಾಸಕರಿದ್ದಾರೆ, ಏನ್ ಹೇಳ್ತೀರಿ ಸರ್? ಆ ಪ್ರಶ್ನೆ ಉದ್ಭವಿಸ್ತಾ ಇದೆ ಇಲ್ಲ. ಈಗ ಸಿದ್ದರಾಮಯ್ಯ ಅವರೇ ಡೈರೆಕ್ಟ್ ಆಗಿ ಹೇಳಿದ್ದಾರೆ, ಹೈಕಮಾಂಡ್ ಹೇಳಿದ್ರೆ ಇಳಿತೀನಪ್ಪ ಅಂತ ಹೇಳಿದ್ದಾರೆ. ಹಾಗಾಗಿ ಅವ್ರು ಇಳಿಯೋ ಪ್ರಶ್ನೆನೇ ಬರಲ್ಲ. ಹೈಕಮಾಂಡ್ ಹೇಳಿದ್ರೆ ಇಳಿತೀನಿ ಅಂತ ಅವರೇ ಹೇಳ್ಬಿಟ್ಟಿದ್ದಾರೆ. ಆದ್ರೆ ಅಂತವೇನು ಉದ್ಭವ ಪರಿಸ್ಥಿತಿ ನಿರ್ಮಾಣ ಆಗಲ್ಲ ಈಗ. ಸರ್ ಕರೆಕ್ಟ್ ತಾವು ಹೇಳೋದು. ಆದ್ರೆ ಎಲ್ಲೋ ಒಂದ್ ಕಡೆ ಹೈಂದ ಅಂತಕ್ಕಂಥ ಒಂದು ಪ್ರಬಲ ಒಂದು ವರ್ಗವನ್ನ ಒಂದು ಕೇವಲ ಕರ್ನಾಟಕಕ್ಕೆ ಅಷ್ಟೇ ಸೀಮಿತ ಅಲ್ಲ, ನೆರೆಹೊರೆ ರಾಜ್ಯಗಳಲ್ಲೂ ಕೂಡ ಬಹಳ ಪ್ರಭಾವವಾಗಿ ಇಟ್ಕೊಂಡಿರ್ತಕ್ಕಂತಹ ನಾಯಕರು ಸಿದ್ದರಾಮಯ್ಯ ಅವರು. ಎಲ್ಲೋ ಒಂದು ಕಡೆಗೆ ಒಂದಷ್ಟು ಗೊಂದಲಗಳು, ಒಂದಷ್ಟು ಈ ಬೆಳವಣಿಗೆಗಳಿಂದಾಗಿ ಬೇರೆ ರಾಜ್ಯಗಳ ಪಂಚರಾಜ್ಯ ಚುನಾವಣೆಗಳ ಮೇಲೆ ಪರಿಣಾಮ ಆಗೋದಿಲ್ವಾ ಅಂತ? ಯಾವುದೂ ಆಗಲ್ಲ. ನೀವೆಲ್ಲ ಇದೆಲ್ಲ ಮೀಡಿಯಾದವರು ಸೃಷ್ಟಿ ಮಾಡ್ತಾ ಇದ್ದಾರೆ ಅಷ್ಟೇ. ಎಲ್ಲೂ ಏನು ಎಫೆಕ್ಟ್ ಆಗಲ್ಲ. ಅವರವ್ರು ಯಾವ ಕೆಪಾಸಿಟಿ ಅವ್ರಿಗೆ ಗೆಲ್ತಾರೆ ಅಷ್ಟೇ. ಸಿದ್ದರಾಮಯ್ಯ ಅವರ ಪಕ್ಷಕ್ಕೆ ಅನಿವಾರ್ಯತೆ ಈಗಾಗಲೇ ಎಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದು, ಎಲ್ಲರೂ ಹೇಳಿರ್ತಕ್ಕಂಥ ಎಲ್ಲ ಗೊತ್ತಿದೆ, ಅನಿವಾರ್ಯ ಅಂತ ಗೊತ್ತಿದೆ. ಎಲ್ಲಾ ತರನು ಹೈಕಮಾಂಡ್ ಅವರು ಗಮನಿಸಿದ್ದಾರೆ. ಮೊನ್ನೆ ಖರ್ಗೆ ಅವರು ಕೂಡ ಹೇಳಿದ್ದಾರೆ, ಇದೆಲ್ಲ ದೆಹಲಿ ಮಟ್ಟದಲ್ಲಿ ಬರುವಂತದ್ದೆಲ್ಲ ನೀವೇ ಸೆಟಲ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಅವರಿಬ್ರು ಅಣ್ಣ ತಮ್ಮಂದ್ರ ತರ ಇದ್ದಾರೆ, ಅವರೇ ಸೆಟಲ್ ಮಾಡ್ಕೊಂತಾರೆ. ಥ್ಯಾಂಕ್ ಯು. ಇಷ್ಟೆಲ್ಲ ಇದ್ರೂ ಕೂಡ ಯಾಕೆ ಇಷ್ಟೊಂದು ಗೊಂದಲಗಳಾಗ್ತದೆ? ಮತ್ತೆ ಇವತ್ತು ಬೆಳೆ ಕುಣಿಗಲ್ ರಂಗನಾಥ್ ಇರ್ಬೋದು, ಎಲ್ಲರೂ ಕೂಡ ಹೇಳುವಂತದ್ದು ಏನಂದ್ರೆ ಹೈಕಮಾಂಡ್ ಮಾತುಕತೆ ಆಗಿದೆ, ಬಿಟ್ಕೊಡಿ ಅಂತಕ್ಕಂಥ ಮಾತುಗಳನ್ನ ಓಪನ್ ಕೆಲವು MLAಗಳಿಗೆ ಅರ್ಥ ಆಗ್ತಾ ಇಲ್ಲ. ಕೆಲವೆಲ್ಲ ಸುಮ್ಮನೆ ಅದು ಇದು ಸ್ಟೇಟ್ಮೆಂಟ್ ಕೊಟ್ಟು ನಮ್ಮ ಪಾರ್ಟಿಗೆ ಡ್ಯಾಮೇಜ್ ಆಗ್ತಾ ಇದೆ. ಹೈಕಮಾಂಡ್ ಅವರು ಕೂಡ ಹೇಳಿದ್ದಾರೆ, ಯಾರು ಇದ್ರ ಬಗ್ಗೆ ಮಾತಾಡಬೇಡ ಅಂತ ಹೇಳಿದ್ದಾರೆ. ಅದರಿಂದ ಶಿಸ್ತಿನ ಸಿಪಾಯಿ ತರ ಎಲ್ಲರೂ ಇರಬೇಕು. ಇಲ್ಲ ಕೆಲವೇ ನೋಡ್ತಾರೆ, ಇನ್ನು ಸ್ವಲ್ಪ ಜನ ನೋಡಿ ಮತ್ತೆ ಇದೇ ತರ ಸ್ಟೇಟ್ಮೆಂಟ್ ಅವರು ಕೊಟ್ಟರೆ ಪಕ್ಷದಿಂದ ಆಕ್ಷನ್ ತಗೊಂತಾರೆ. ಅವರು ಯಾರೇ ಆಗ್ಲಿ ಆಕ್ಷನ್ ಆಗತ್ತೆ. ಹಾಗೆ ಆಗುತ್ತೆ ಗ್ಯಾರಂಟಿ. ಇಲ್ಲಾಂದ್ರೆ ಪಾರ್ಟಿ ಡ್ಯಾಮೇಜ್ ಆಗ್ಬಿಡ್ತದೆ. ಅಂತಿಮವಾಗಿ ಸಿದ್ದರಾಮಯ್ಯ ಮುಂದುವರ್ತಾರೆ ಅಂತ ನಾಯಕದ ಬದಲಾವಣೆ ಪ್ರಶ್ನೆ ಇಲ್ಲ ಅಂತೀರ? ಈ ಸದ್ಯಕ್ಕಂತೂ ಹಾಗೆ ಮುಂದುವರೆದಿದ್ದಾರೆ. ಬಜೆಟ್ ಆಗೋವರೆಗೂ ಆಗುತ್ತೆ ಸರ್, ಹಾಗೆ ಮುಂದುವರಿಬಹುದು. ಹೇಳಿದ್ರೆ ಬಜೆಟ್ ಆಗೋವರೆಗೂ ಆಗ್ಬೋದು, 5 ವರ್ಷ ಆಗ್ಬೋದು, 10 ವರ್ಷ ಅವರೇ ಇರ್ಬೋದು. ಹೈಕಮಾಂಡ್ ಹೇಳ್ಬೇಕು ಅಷ್ಟೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ಇದಿಷ್ಟು ಕೂಡ ಹಿರಿಯ ಶಾಸಕರಂತಹ ಅಶೋಕ್ ಪಟ್ಟಣ್ ಅವರ ಮಾತು. ಅವ್ರು ಹೇಳುವಂತೆ ಸಿದ್ದರಾಮಯ್ಯ ಅವರೇ ಮುಂದುವರಿಯುವಂತದ್ದು ನಿಶ್ಚಿತ ಅಂತಕ್ಕಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಜೊತೆಗೆ ಯಾರೂ ಕೂಡ ಯಾವ ಶಾಸಕರು ಕೂಡ ಅಷ್ಟು ನೇರವಾಗಿ ಮತ್ತೆ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡಬಾರದು. ಹಾಗೇನಾದ್ರೂ ಕೊಟ್ಟಿದೆ ಆದರೆ ಖಂಡಿತವಾಗಲೂ ಕೂಡ ಹೈಕಮಾಂಡ್ ಈ ಬಾರಿ ಖಡಕ್ ಆದಂತಹ ಸಂದೇಶವನ್ನು ಕೊಡುತ್ತೆ, ಅವರಿಗೆ ಸ್ಪಷ್ಟ ಸೂಚನೆಗಳನ್ನು ಕೂಡ ಕೊಟ್ಟುಬಿಡುತ್ತೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಕಾದ್ ನೋಡಬೇಕು ಹೈಕಮಾಂಡ್ ಇಂತಹ ಓಪನ್ ಸ್ಟೇಟ್ಮೆಂಟ್ ಗಳಿಗೆ ಬ್ರೇಕ್ ಆಗುತ್ತಾ, ಜೊತೆಗೆ ಸಿಎಂ ಸಿದ್ದರಾಮಯ್ಯ ಪರವಾಗಿ ಕೂಡ ಅಶೋಕ್ ಪಟ್ಟಣ್ ಅವರು ಬ್ಯಾಟಿಂಗ್ ಮಾಡಿರ್ತಕ್ಕಂಥದ್ದು. ನೋಡೋಣ ಸಿದ್ದರಾಮಯ್ಯ ಅವರೇ ಮುಂದುವರಿತಾರಾ ಅಥವಾ ಏನಾದರೂ ರಾಜ್ಯ ನಾಯಕತ್ವದಲ್ಲಿ ಮತ್ತೆ ಏನಾದರೂ ಬಿರುಗಾಳಿ ಏಳುತ್ತಾ ಅನ್ನೋದನ್ನ. ಕ್ಯಾಮರಾ ಪರ್ಸನ್ ಶಿವ ಜೊತೆ